ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಚಂದನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೆಂತ್ಯ ಪಲಾವ್ ಹೇಳ್ಕೊಳ್ತೀನಿ. ಸೊ ಈ ರೆಸಿಪಿ ತುಂಬ ಈಸಿ ಮತ್ತು ತುಂಬ ಬೇಗನೆ ಆಗುತ್ತೆ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇದಕ್ಕೆ. ಸೊ ಏನೇನು ಬೇಕಂದರೆ ಮೆಂತ್ಯ ಸೊಪ್ಪು 1 ಕಟ್ಟು, ಆನಿಯನ್ 2, ಹಸಿಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಸೊ 1 ಬೌಲ್ ಅಕ್ಕಿ. ಸೊ ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. 3 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿ, ಸೋಂಪು, ಲವಂಗ, ಅನಾನಸು, ಚಕ್ಕೆ ಮತ್ತು ಪಲಾವ್ ಎಲೆ, ಏಲಕ್ಕಿ. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ನೋಡಿ ಎಷ್ಟು ಬೇಕಷ್ಟು ಹೆಚ್ಚಿಸ್ಕೊಳ್ಳಿ, ಇಲ್ಲ ಕಡಿಮೆ ಮಾಡ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಸೊ ತುಂಬ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸೋಂಪು, ಆಯಿಲ್ ಕಾಯ್ದಿದೆ, ಸೋಂಪು, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾನಸು ಸೊ ಎಲ್ಲ ಹಾಕೊಳ್ತಾ ಇದ್ದೀನಿ. ಸೊ ಅದು ಫ್ರಾಗ್ರೆನ್ಸ್ ಎಲ್ಲ ಚೆನ್ನಾಗಿ ಬಿಟ್ಟ ಮೇಲೆ ಇದು ಗ್ರೀನ್ ಚಿಲ್ಲಿ ಹಾಕೊಳ್ಳಿ. ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಸೊ ಈಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಬೇಕು. ಸೊ ಈಗ ಆನಿಯನ್ನು ಮತ್ತು ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಬೇಕು, ಬ್ರೌನಿಷ್ ಬರಬೇಕು ಆನಿಯನ್ ಎಲ್ಲ. ಇದಕ್ಕೆ ಆಯಿಲ್ ಏನು ತುಂಬ ಹಾಕೋ ನೆಸೆಸಿಟಿ ಇಲ್ಲ, ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಸಾಕು. ಮೆಂತ್ಯ ಸೊಪ್ಪು, ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಟೊಮೊಟೊ ಕೂಡ ಹಾಕ್ಕೊಳ್ತೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಅರಿಶಿನ ಆ್ಯಡ್ ಮಾಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಸೊ ಆದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಎಲ್ಲ ಫ್ರೈ ಆಗಿದೆ. ಸೊ ಈಗ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 2 ಗ್ಲಾಸಸ್ ವಾಟರ್ ಆ್ಯಡ್ ಮಾಡಿದ್ದೀನಿ. ಸೊ 1 ಬೌಲ್ ಅಕ್ಕಿಗೆ 2 ಗ್ಲಾಸಸ್ ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಕುಕ್ಕರ್ನ ಮುಚ್ಚಿದ ನಂತರ 1 ಪ್ರೆಷರ್ ಬಂದರೆ ಸಾಕು. ತುಂಬ ಟೇಸ್ಟಿಯಾಗಿರೋವಂಥ ಮೇಥಿ ಪಲಾವ್ ರೆಡಿಯಾಗಿರುತ್ತೆ.
ನೀರು ಮಳ್ತಾ ಇದೆ, ಸೊ ನೆನೆಸಿಟ್ಟಿರೋವಂಥ ಅಕ್ಕಿನ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಳ್ಳದ್ಮೇಲೆ ಸೊ ಕುಕ್ಕರ್ ಮುಚ್ಚಿ 1 ಪ್ರೆಷರ್ ಬಂದರೆ ಸಾಕು. ನೋಡಿ, ಮೆಂತ್ಯ ಪಲಾವ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಲೈಕ್ ಮಾಡುವಂಥ ರೆಸಿಪಿ, ನೀವು ಟ್ರೈ ಮಾಡಿ. ಮೆಂತ್ಯ ಪಲಾವ್ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಲೈಕ್ ಮಾಡುವಂಥ ರೆಸಿಪಿ, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಎಲ್ಲರೂ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.